ಬೆಂಗಳೂರಿನಲ್ಲಿ ಕೆಲವು ದಿನಗಳ ಹಿಂದೆ ನಡೆದಿದ್ದ ಪ್ರತಿಷ್ಠಿತ ಮಿಸ್ ಯೂನಿವರ್ಸ್ನ ಕರ್ನಾಟಕ ಹಂತದ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿರುವ ಕನ್ನಡತಿ ವಂಶಿಯವರ ಜೊತೆ ಫ್ಯಾಷನ್ ಪತ್ರಕರ್ತೆ ಶೀಲಾಸಿ ಶೆಟ್ಟಿ ಅವರು ನಡೆಸಿದ್ದ ಸಂದರ್ಶನದ ಆಯ್ದ ಭಾಗ ಇಲ್ಲಿದೆ. ವಂಶಿ ಅವರು ಈಗ ರಾಜಸ್ಥಾನದಲ್ಲಿ ನಡೆಯಲಿರುವ ಮಿಸ್ ಯೂನಿವರ್ಸ್ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ತೆ, ನಾನು ಶೀಲಾಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಈಗ ನಮ್ಮ ಜೊತೆ ಇದ್ದಾರೆ ಮಿಸ್ ಯೂನಿವರ್ಸ್ ಕರ್ನಾಟಕ ವಂಶಿ ಅವರು. ಹಲೋ ವಂಶಿ. ಹಲೋ ಮ್ಯಾಮ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ, ಈಗ ಒಂದು ರ್ಯಾಪಿಡ್ ರೌಂಡ್ ಕ್ವಶನ್ಸ್. ಮಿಸ್ ಯೂನಿವರ್ಸ್ ಕರ್ನಾಟಕ ಈಸ್ ಈಕ್ವಲ್ ಟು ವಂಶಿ ಆಗೋಗಿದೆ. ಸೊ ಹೇಗೆ ಡಿಫೈನ್ ಮಾಡ್ಕೊಳ್ತೀರಾ ನಿಮ್ಮನ್ನು ನೀವು? ಸಾಧಕಿ, ಅಚೀವರ್. ವಾವ್. ಓಕೆ, ನಿಮ್ಮ ಫ್ಯಾಷನ್ ಐಕಾನ್ ಯಾರು? ದೀಪಿಕಾ ಪಡುಕೋಣೆ. ಓಕೆ, ಫ್ಯಾಷನ್ ಡಿಸೈನರ್? ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಗೌನ್ ಹಾಕೊಂಡಿದ್ದೀನಿ. ಅಫ್ಕೋರ್ಸ್ ಚಂದನ್ ಗೌಡ. ಓಕೆ, ಚಂದನ್ ಗೌಡ ಅಂದ್ರೆ ನಮ್ಮ ಮೇನ್ ಡಿಸೈನರ್ ಆಫ್ ಮಿಸ್ ಯೂನಿವರ್ಸ್ ಕರ್ನಾಟಕ. ತುಂಬಾ ಬ್ಯೂಟಿಫುಲ್ ಗೌನ್ ಡಿಸೈನ್ ಶೋಕೇಸ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಕ್ರೆಡಿಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಿಮ್ಮ ಇನ್ಸ್ಪೈರಿಂಗ್ ವುಮನ್ ಯಾರು? Sushmita Sen. Today, May 21st, I think it was her landmark day for her. So I remember that post. So morning, it was a very inspiring post. So ಅವರ ನನ್ನ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಯಾಷನಬಲ್ ಆಗಿರೋಂಥ ಆಕ್ಟರ್ ಅಥವಾ ಆಕ್ಟ್ರೆಸ್ ಯಾರು ನಿಮಗಿಷ್ಟ? ಎವರ್ಗ್ರೀನ್ ರಮ್ಯಾ. ರಮ್ಯಾ. ಯಾ. ಓಕೆ, ಆಕ್ಟರ್ ಯಶ್. ಓಕೆ, ಸೊ ನಿಮ್ಮ ಪ್ರಕಾರ ಬ್ಯೂಟಿ ಅಂದ್ರೆ ಏನು? ಬ್ಯೂಟಿ ಅಂದರೆ ಸ್ಟ್ರೆಂತ್ ಹಾಗೆ ಪರ್ಪಸ್, ಕಾನ್ಫಿಡೆಂಟ್ಲಿ ಬ್ಯೂಟಿಫುಲ್. ದಟ್ ಈಸ್ ದ ಮೋಟೋ ಆಫ್ ಆರ್ ಮಿಸ್ ಯೂನಿವರ್ಸ್. ಸೊ ಹಾಗಾಗಿ ಬ್ಯೂಟಿ ಅಂದರೆ ಒಂದು ಕಾನ್ಫಿಡೆನ್ಸ್ ಹಾಗೆ ಪರ್ಪಸ್ ಎರಡು ಕೂಡ ಇರಬೇಕು. ಓಕೆ, ಸೊ ವಂಶಿ ಪ್ರಕಾರ ಫ್ಯಾಷನ್ ಅಂದರೆ ಏನು? ಫ್ಯಾಷನ್ ಅಂದರೆ ನಿಮ್ಮ ಪರ್ಸ್ನಾಲಿಟಿ. ಸೊ ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ ಅದನ್ನು ಹೇಗೆ ಪೋರ್ಟ್ರೇ ಮಾಡ್ತೀರಾ ಅದೇ ಫ್ಯಾಷನ್. ಸೊ ಫ್ಯಾಷನಲ್ಲಿ ನಿಮ್ಮ ಪರ್ಸ್ನಾಲಿಟಿ ಪೋರ್ಟ್ರೇ ಆಗಬೇಕು. ಸೊ ಇಟ್ಸ್ ಆಲ್ ಅಬೌಟ್ ಪರ್ಸ್ನಾಲಿಟಿ. ಕನ್ನಡ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸ್ತೀರಾ? ಕನ್ನಡ ಪ್ರೀತಿ ಇವಾಗ ಅದೇ ಹೇಳಿದೆ, ನಾನೆಲ್ಲ ನನ್ನ ಜಿಲ್ಲೆ ಚಿಕ್ಕಮಂಗ್ಳೂರಿಗೆ ಹೋಗಿಬಿಟ್ಟು ನನ್ನ ವ್ಯಾಕ್ಸಿನೇಷನ್ ಡ್ರೈವ್ ಆಗಿರ್ಬೋದು ಅಥವಾ ಈ ಇನಿಷಿಯೇಟಿವ್ ತಗೊಂಡು ಹೇಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇಷ್ಟಪಡ್ತಾಯಿದ್ದೆ. ನಾನು ಕೂಡ ಇವಾಗ ಕನ್ನಡದಲ್ಲಿ ಅದ್ರ ಬಗ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ತಂದೆ ಕೂಡ ಹೆಮ್ಮೆ ಇದೆ. ಅವ್ರು ಹೇಳ್ತಾ ಇದ್ರು, ನೀನು ಬರಲೇಬೇಕು, ಚಿಕ್ಕಮಂಗ್ಳೂರಿಗೆ ಬಂದುಬಿಟ್ಟು ಏನಾದರೂ ಮಾಡಬೇಕು ಅಂತ. ಸೊ ಅಲ್ಲಿ ಹೋದಾಗ ಕನ್ನಡದಲ್ಲಿ ಮಾತಾಡಬೇಕು ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅದನ್ನು ಖಂಡಿತ ಮಾಡ್ತೀನಿ. ಸೊ ನೀವು ಮಿಸ್ ಯೂನಿವರ್ಸ್ ಕರ್ನಾಟಕ ಟೈಟಲ್ ವಿನ್ ಆದ ತಕ್ಷಣನೇ ಏನು ಅನ್ನಿಸ್ತು ನಿಮಗೆ? ಫಸ್ಟ್ ಮಾಡಿದ್ದೇನು? ಫಸ್ಟ್ ನಾನು ಅಫ್ಕೋರ್ಸ್ ಗ್ರೇಟ್ಫುಲ್ ಟು ಗಾಡ್ ಅಂತ ಹೇಳ್ಬೋದು. ಅದು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ, ನನಗೆ ಒಂದು ಬ್ರೇಕ್ ಥ್ರೂ ಅವ್ರ ಸಕ್ಸಸ್ ಬೇಕು ಲೈಫಲ್ಲಿ ಅಂತ, ಒಂದು ರೆಕಗ್ನಿಷನ್ ಬೇಕು ಅಂತ. ಸೊ ನನಗೆ ಯಾವಾಗ ಫಸ್ಟು ಕಿರೀಟ ನನ್ನ ತಲೆ ಮೇಲೆ ಬಂತು ಆವಾಗ ನಾನು ಅದೇ ದೇವ್ರಿಗೆ ನಾನು ಧನ್ಯವಾದಗಳು ಹೇಳಿದೆ. ಸೊ ಡೆಫಿನೆಟ್ಲಿ. ಸೊ ಮಿಸ್ ಯೂನಿವರ್ಸ್ ಕರ್ನಾಟಕ ಆಗಿ ನೀವು ಏನಾದರೂ 3 ಟಿಪ್ಸ್ ಕೊಡೋದಾದರೆ ಫ್ಯಾಷನ್ ಲವರ್ಸ್ಗಾಗ್ಬೋದು ಅಥವಾ ಅಪ್ಕಮಿಂಗ್ ಕಂಟೆಸ್ಟೆಂಟ್ಸ್ಗಾಗ್ಬೋದು, ಏನು 3 ಟಿಪ್ಸ್ ಕೊಡ್ತೀರಾ? ಸೊ ನಿಮ್ಮ ಮೇಲೆ ನಿಮ್ಗೆ ಯಾವಾಗಲೂ ನಂಬಿಕೆ ಇರಬೇಕು. ಸೊ ಲೈಫಲ್ಲಿ ನಾನು ಏನಾದರೂ ಒಂದು ಸಾಧಿಸ್ತೀನಿ ಅಂತ ಯಾವಾಗಲೂ ಆ ಛಲ, ಹಠ ಮತ್ತು ಕಾನ್ಫಿಡೆನ್ಸ್ ಇರಲೇಬೇಕು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ಲಿ, ನಿಮ್ಮ ಏನೇ ಪ್ಲಸ್ ಪಾಯಿಂಟ್ ಇರ್ಬೋದು, ನಿಮ್ಮಲ್ಲಿ ನೀವು ಏನು ಪ್ಲಸ್ ಪಾಯಿಂಟ್ ಅನಿಸುತ್ತೋ ಅದ್ರ ಬಗ್ಗೆ ಯಾವಾಗಲೂ ಜಾಸ್ತಿ ಅಟೆನ್ಷನ್ ಕೊಡಿ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಆನ್ಸರ್ ಥ್ಯಾಂಕ್ ಯು ಮ್ಯಾಮ್. ಸೊ ಹೀಗೆ ನಮ್ಮ ಕನ್ನಡತಿಯಾಗಿ ನೀವು ಇನ್ನೂ ನೇಮ್ ಮಾಡಲಿ, ಇನ್ನೂ ಹೆಸರು ಮಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೆಸ್ಟ್ ವಿಶಸ್. ನಿಮ್ಮ ಮುಂದೆ ಬಹಳಷ್ಟು ಸವಾಲುಗಳಿದೆ, ಚಾಲೆಂಜಸ್ ಇದೆ. ಸೊ ಆ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿ ನಮ್ಮ ಕನ್ನಡತಿಯಾಗಿ, ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಸೊ ವಿಜೇತರಾಗಿ ಬರ್ಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನನ್ನ ಕೈಯಲ್ಲಿ ಏನಾಗುತ್ತೋ ಎಲ್ಲ ಥರ ಶ್ರಮ ಹಾಕಿ. ಸೊ ಡೆಫಿನೆಟ್ಲಿ ಐ ಬ್ರಿಂಗ್ ದಟ್ ಕ್ರೌನ್. ಮಿಸ್ ಯೂನಿವರ್ಸ್ ಕರ್ನಾಟಕ ಬ್ಯೂಟಿ ಪೆಜೆಂಟ್ನಲ್ಲಿ ವಿನ್ನರ್ ಆಗಿರೋಂಥ ವಂಶಿ ಅವರಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಪರವಾಗಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಫಾರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು. ಫ್ಯಾಷನ್ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.